ಏನು ಮಾಡ್ತೀಯಾ ಸಂಗೀತ? ಓ ಅತ್ತೀರ ಬರ್ರಿ. ಅಲ್ಲಲ್ಲಿ ನಾನು ಬರೋದತ್ಲಾಗಿರ್ಲಿ, ಟೈಮ್ ಏಟತ್ ನೋಡಲ್ಲಿ. 4 ಗಂಟೆ ಆಯ್ತು. ಎಲ್ಲದಾರ ಹುಡುಗರು ಇನ್ನೂ ಬರ್ಲಿಲ್ಲಲ್ಲ ನಮ್ಮ ನಿಹಾರಿಕ. ಏನು ಫೋನ್ ಗೀನ್ ಮಾಡಿದ್ಲ ಏನು ಈಟತ್ ಯಾಕಂತ? ಅಯ್ಯೋ ಅತ್ತೀರ ಅದನ್ನೇನು ಕೇಳ್ತೀರಿ? ಯಾಕವ ಏನಾಯ್ತು? ಏನು ಸಮಸ್ಯೆ? ಯವ್ವ ಅವ್ರ ಅತ್ತಿ ಅಲ್ಲಿ ಹೊಸ ನಾಟಕನ ಎಬ್ಸಾಳ ಅಂತ. ಈಗ ನಿಹಾರಿಕಾ ಫೋನ್ ಮಾಡಿ ಇಟ್ಲು, ನೀ ಬಂದು ನೋಡು. ಈಗ ಅಕ್ಕಿದೇನಂತಲ ನಾಟಕ? ಏನು ವಿಷಯ ಆಕಿ? ಈಗ ಇವರಿಬ್ರು ಇಲ್ಲಿ ತಯಾರಾಗಿ ಬರಕತ್ತಿದ್ರಂತ್ರಿ. ಅಷ್ಟ್ರಾಗನ ಈಕಿಗೆ ಅಡ್ಗೆ ಮಾಡವ ನೀನು ಮನೆ ಸೊಸಿ ಹಂಗಿಂಗಂತಂದು ಮಗನ ಕೈಲನ ಹೇಳ್ಸಿಸಿದ್ಲಂತ್ರಿ. ಅಂದ್ರೆ ಇಷ್ಟು ದಿನ ತಾಯಿ ಪ್ರೀತಿ ಕಂಡಿಲ್ಲ ನೋಡ್ರಿ, ಹಚ ಹುಚ್ಚ ಮಾಡ್ಯಾಳ ಮಗ್ಗ. ಈಗ ಒಮ್ಮಿದ್ದ ಮಕ್ಳೆ ಮಗಗ ಪ್ರೀತಿ ಮಾಡಿ ಹಂಗಿಂಗಂತಂದು ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡಕತ್ತಾಳಂತ್ರಿ. ಅಯ್ಯೋ ಹಂಗಿಂಗಂತಂದು ಅದಕ್ಕೆ 3 ಮಂದಿ ಹೆಣ್ಮಕ್ಳನ್ನ ಅವ್ರವ್ರ ಗಂಡಂದ್ರನ್ನ ಮಕ್ಕಳನ್ನ ಜೋಡ್ ಮಾಡಿ ಇದಕ್ಕೆ ಕಳಿಸಿದ್ಲಂತ್ರಿ. ಎದಕ್ಕೆ? ಆಲ್ಮಟ್ಟಿ ಜಲಾಶಯ ಮತ್ತು ಅವು ಏನೇನು ಮ್ಯೂಸಿಕಲ್ ಫೌಂಟೇನ್ ಅವು ಅದಾವಲ್ರಿ ಅವ್ನು ನೋಡಕ್ಕೆ. ಈಗ ಈಕಿಗೆ ಇಲ್ಲಿಗೆ ಊರಿಗೆ ಹೊಕ್ಕಿನಂದಿದ್ದಕ್ಕೆ ಅಡ್ಗೆ ಮಾಡಿಡು ಮತ್ತು ಹಂಗೆ ಅಂತಂದು ಗಂಡನ ಕೈಲೇ ಹೇಳ್ಸಿಸಿಲ್ಲಂತ. ಈಗ ಈಕಿಗೆ ಹೆಂಗಂದ್ರೆ ನಮ್ಮ ನಿಹಾರಿಕಾಗ ಇಲ್ಲನ್ನಕ್ಕೂ ಬರದ್ದು ಮಾಡಕ್ಕೂ ಬರದ್ದು. ಅಯ್ಯ ತಪ್ಪೇನೈತೆ ಬಿಡು, ಮನೆ ಸೊಸಿ ಅಂದ್ಮೇಲೆ ಅಡ್ಗೆ ಮಾಡ್ಬೇಕು, ಮಾಡಲಿ ಒಳ್ಳೇದದ. ಅದಕ್ಕೆ ಯಾಕೆ ನೀ ಹಂಗಂತಿ? ಅಯ್ಯೋ ಅತ್ತಿಯರ ಆತು ಎಲ್ಲ ಕೆಲಸ ಮಾಡಿ ಇನ್ನೇನು ಹೋಗೋವರೆಗೂ ಚಂದಾಗ ಇದ್ಲಂತ್ರಿ, ಆರಾಮಿದ್ಲಂತ. ಹೆಣ್ಮಕ್ಳು ಗಂಡಂದ್ರೆ ಕರ್ಕೊಂಡು ಹೊರಗೆ ಹೋಗೋವರೆಗೂ ಅವ್ರು ರಾತ್ರಿ ಇಲ್ಲ ನಾಳೆ ಮುಂಜಾನೆ ಬರ್ತಾರಂತ್ರಿ. ಈಗ ಇವರು ಹೋಗಿ ಹೊರಗೆ ಹೋಗಿ ಈಕೆಲ್ಲ ಅಡ್ಗೆ ಮಾಡಿ ತಯಾರು ಮಾಡಿ ಇಡತ್ಲಿಗೇನ ಬಾಕಲ್ದಾಗ ನಿಂತ್ಕೊಂಡೇನ ಇನ್ನೂ ಹೋಗಿಲ್ಲಂತ್ರಿ ಅವರು ಮಕ್ಕಳದ ಇನ್ನೂ ಗೇಟಿಂದ ಹಿಂಗೆ ಮುಂದಕ್ಕೆ ಹೋಗ ಡಪ್ಪನ ಬಿದ್ಲಂತ ಈಕಿ. ಬಿದ್ದತ್ಲೆ ಡಾಕ್ಟ್ರನ್ನ ಕರೆಸಿ ಈಗ ಏನೇನ ಮಾಡಿ ಮಲಗ್ಸಾರಂತ್ರಿ. ಈಗ ಫೋನ್ ಮಾಡಿ ಇಡತ್ ಹುಡುಗಿ, ಈ ಅವ್ವ ನನಗಂಕ್ರಿ ಇವತ್ತು ಬರೋದು ಅನುಮಾನ ಐತ್ವೇ, ಹಿಂಗೆ ಮಾಡಕತ್ತಾಳ ನಮ್ಮ ಅತ್ತಿ ಅಂತ ಹೇಳಿದಲ್ರಿ ಈಗ ಹುಡುಗಿ. ಅದ್ರ ಬಾಯಾಗ ಊರ ನರ್ಸಗಣಿ ಹಾಕ್ಲಿ ಅದಕ್ಕೇನು ಬಂದಿದ್ದಿತ್ತ ಅದಕ್ಕೆ. ಈಗ ಇದನ್ನ ವಿಷಯನ ಇಷ್ಟು ದಿನ ಮಗ್ಗ ಅಲ್ಲಿ ಇದ್ರಾಗ ಬಟ್ಟೆ ಅಂಗಡಿಯಾಗ ಎಂತ ಪ್ರೀ ಮಾಡಿದ್ಲು ನೋಡಿ, ಇಲ್ಲ ಮಗ್ಗ ಹಚ ಹುಚ್ಚ ಅಂತಂದು ನೋಡಿ ನಾಯಿ ಮಾಡ್ದಂಗೆ ಮಾಡಿದ್ಲು. ಈಗ ಎಂತ ಪ್ರೀತಿ ಬಂತಂತ ಮಗನ ಮ್ಯಾಗ. ಅವ್ನು ಗೊತ್ತಾಗಲ್ಲ ನನ್ನ ಸಂತೋಷಗ ತಾಯಿಲಿ ಹಚ್ತಾ ಇಲ್ಲ, ಅವ್ನು ಸಂತೋಷಕ್ಕೆ ಮಾತಾಡ್ತೀನಿ. ಅಯ್ಯೋ ಅತ್ತಿಯರ ಸಂತೋಷನ ಜೊತೆಗೆ ಮಾತಾಡ್ಬೇಕಂತ ಇಟ್ಟತ್ತು ನಾವು ಫೋನ್ ಹಿಡ್ಕೊಂಡು ಕಾದ್ಲು. ಬಂದಂತ್ರಿ ಬರತ್ಲಿಗೆ ಅವ್ರವ್ ಕರ್ದ್ಲ ಅವ್ರಪ್ಪ ಕರ್ದಂತ ಹೋದ್ಲು. ಇನ್ನೂ ಎಚ್ಚರಾಗಿಲ್ಲಂತ್ರಿ, ಮಕ್ಕಂಬಿಟ್ಟಾಳಂತ. ಎಚ್ಚರ ಆದ್ಮ್ಯಾಗ 2 ತಾಸು ಆದ್ರೆ ಎಚ್ಚರಾಗಿಲ್ಲ ಅಂದ್ರೆ ಕರ್ಕೊಂಬಂದು ದವಾಖಾನೆಗೆ ಅಡ್ಮಿಟ್ ಮಾಡ್ರಿ ಅಂತಂದು ಹೇಳೋಗೇನಂತ ಡಾಕ್ಟ್ರ್. ಇನ್ನೂ ಎದ್ದಿಲ್ಲಂತ ನೋಡ್ರಿ, ಒಂದು ಅರ್ಧ ಗಂಟೆ ಆತಂತ ಬಿದ್ದು. ಅಯ್ಯೋ ಅದ್ರ ಹೆಣ ಎತ್ಲಿ ಮುಡ್ದಿಗಳ್ಳಿ ತೊಗೊಂಬಂದು ಅದಕ್ಕೇನು ಬಂದಿದ್ದಿತ್ತ? ಹುಡುಗರು ಚಂದಾಗ ಮದುವೆ ಆಗೈತಿ, ಚಂದಾಗ ಇರಲಿ, ಹೊಸದು ಸಂಸಾರ ಶುರು ಮಾಡ್ತಾವು ಮಾಡಲಿ ಅಂತಂದು ಹಾರೈಸದ್ ನೋಡಿ ನಾವ. ಹಿಂಗೆಲ್ಲ ಕಲ್ಲು ಹಾಕೋದಿಲ್ಲ ನೋಡಿಲ್ ಬಿಡು. ನಾನು ಹಸೆಗಿಡಿ ತೊಗೊಂಬಂದು ಹಳೆ ಹಸೆಗಿಡಿ. ಹ್ಞೂ ರೀ ಅತ್ತಿಯರ, ನನಗೂ ಏನು ದಿಕ್ಕು ತಿಳಿವಲ್ದು. ಈಗ ಬರ್ತೀವವ, ನಾನಂತರ ಕರ್ಕೊಂಬಂದ ಬರ್ತೀನಿ ಅಲ್ಲಿಗೆ. ಇವ್ರಿಗೂ ಹೇಳ್ತೀನಿ, ಇವ್ರಿಗೆ ಹೇಳಿ ನೀಗ ನಾನು ನಿಮ್ಮವ್ ನಾಟಕ ಮಾಡಕತ್ತ ಅಂತಂದು ಇವರು ಭಾಳ ದಿನದ ಮೇಲೆ ಪ್ರೀತಿ ತೋರ್ಸೋದಕ್ಕೆ ಇವರು ಗಾಬರಿಯಾಗಿ ಅವ್ರವ್ ಏನು ಹೇಳ್ತಾಳ ಅವ್ರವ್ನ ಹೊಲಿಸ್ಕೊಳಕ ಅವ್ರವ್ನ ಕೈಯಾಗ ಸೈ ಅನಿಸ್ಕೋಬೇಕು, ಅವ್ರವ್ಗ ಒಳ್ಳೆ ಮಗ ಅನಿಸ್ಕೋಬೇಕಂತ ಇವರು ತಯಾರಾಗಿ ನಿಂತು ಬಿಟ್ಟಾರ. ಹೆಂಗೆ ಮಾಡಲಿ ಬೇವ ನನಗಂಕ್ರಿ ಏನು ಗೊತ್ತಾಗೋಲ್ಲಂತ ಈಗ ಫೋನ್ ಮಾಡಿ ಇಟ್ಲು ನೋಡ್ರಿ. ನೀವು ಬರಕ ಫೋನ್ ಇಟ್ಲಾಕಿ ಅದನ್ನ ಮಾತಾಡಕತ್ತಿದ್ದೆ ಒಳಗಾಕಿ ಜೊತೆಗೆ. ಅಯ್ಯೋ ನನ್ನ ಯವ್ವ ಅವ್ರಪ್ಪ ಫೋನ್ ಮಾಡಿ ಮತ್ತೆ ಕಳಿಸ್ರಿ ಅಂತ ಹೇಳ ಹೆಂಗೆ? ಇಲ್ಲಲ್ಲ, ಇಲ್ಲ, ಇದು ಹಿಂಗಾದ್ರೆ ಬಗೆಹರಿಯಲ್ಲ ತಮ್ಮ. ಇದು ಹೆಂಗೆ ಮಾಡ್ಬೇಕಂದ್ರೆ ಹಂಗೆ ಮಾಡ್ಬೇಕು. ಈಕಿ ಇದು ಹೆಂಗಂತಾರಂದ್ರೆ ಇದೀಗ ಬೆಣ್ಣೆನ ಕೂಲ್ದ ತಕ್ಕೊಂಡಂಗಿದೀಗ. ಹೆಂಗಂದೇಳು ಭಾಳ ನಾಜೂಕಾಗಿ ತಕ್ಕೊಂತಾರ ನೋಡಿ, ಹಂಗೆ ತಕ್ಕೊಳಕತ್ತಾಳ ಆಕಿ. ಮಗನ ಮೆಲ್ಲಕ್ಕೆ ಹದಬಸ್ನಾಗ ಇಟ್ಕೊಳೋ ಪ್ರಯತ್ನ ಮಾಡಕತ್ತಾಳ. ಇಷ್ಟು ದಿನ ಮಗ ಅಂದ್ರೆ ನಾಯಿ ಮಾಡ್ದಂಗೆ ಮಾಡಿದ್ಲು, ಈಗ ಉಲ್ಟಾ ಎಬ್ಸಾಳ ಈಗ. ಮಾಡಲಿ ಈಗ ಮಗ್ಳ ಹೆಂಡತಿ ಬರತ್ಲಿಗೆ ಮಗನ ಮೇಲೆ ಪ್ರೀತಿ ಬರ್ತಾನೆ ಈಕಿಗೆ. ಹಿಂಗಾರ ಬಗೆಹರಲ್ಲ ಸುರೇಶ. ನಾನು ಇದಕ್ಕೊಂದು ಸುದ್ದಿ ಮಾಡ್ತೀನಿ. ಇವತ್ತು ಏಟತ್ತಿದ್ರು ನೋಡಿ, ಇಲ್ಲಿ ಇವತ್ತು ಮುಹೂರ್ತ ಹಿಡಿಸಿವಲ್ಲ, ಅದ ಮುಹೂರ್ತದಾಗ ನನ್ನ ಮೊಮ್ಮಗಳ ಕಾರ್ಯ ಆಗತ್ತಾ, ಕಾರ್ಯ ಮಾಡಿನ ನಾನು ಊರಿಗೆ ಬರ್ತೀನಿ. ನನಗೆ ಈಗ ಅವ ಬಸ್ಸಾಗ ಫೋನ್ ಮಾಡಿ ಬಸ್ಸಂಗೆ ಕಾರ ತರ್ಸ್ತೀನಿ. ಯವ್ವ ಆ ಹೆಣ್ಮಕ್ಳು ಸರಿ ಇಲ್ವೇ? ಲೋ ಆಕಿ ಅಂತ ಪರಿ ನಾಟಕ ಮಾಡ್ತಾಳೆ. ಅದು ಎಲ್ಲ ನಾಟಕ ಅಂತ ಗೊತ್ತಿದ್ದು ನಾನು ಎಂತ ಪರಿ ಮಾಡಬಾರ್ಲ? ಆಕಿ ಮಾಡಕತ್ತಿರೋದು ಕೆಟ್ಟದ್ದಾಗ್ಲಿ ಅಂತ, ನಾನು ಮಾಡಕತ್ತಿರೋದು ನನ್ನ ಮೊಮ್ಮಗಳಿಗೆ ಆ ಹುಡುಗ ಒಳ್ಳೇದಾಗಲಿ, ಅವ್ರ ಮನೆಗೆ ಒಳ್ಳೇದಾಗಲಿ ಅಂತಂದು. ಹೌದಿಲ್ಲ? ಅಲ್ವೇ ನಾವ್ರ ಏನು ಮಾಡೋಕ್ಕಾಗತ್ವೇ? ಮತ್ತು ಕಾರ್ಯ ಇಲ್ಲಿ ಮಾಡ್ಬೇಕಂತಂದ್ರೆ ಅದಕ್ಕೆ ಕಾಯಕತ್ತೀವಿ ನಾವು. ಅಲ್ಲಿ ಮಾಡೋದಂದ್ರೆ ಈಗ ಅವ ಹೆಂಗೆ ಒಪ್ಕೋತಾನ? ಅವ್ರವ್ಗೆ ಆರಾಮಿಲ್ಲ. ಈಗ ಅಲ್ಲೇ ನೀ ಮಾಡ್ಸಕ್ಕೆ ಹೋದ್ರೂ ಈಗ ಆಕಿ ಮತ್ತು ಈಗ ನಾಟಕ ಮಾಡಿ ಇಂಜೆಕ್ಷನ್ ಮಾಡ್ಸ್ಕೊಂಡಾಳಂತ ಡಾಕ್ಟರ್ ಕೈಯಾಗ. ಎಲ್ಲ ಮುದಿಗಳ್ಳಿ ಹೌದಾ? ಅಲ್ಲ
ಹ್ಞೂ ಬೇ ಈಗ ಒಮ್ಮೆ ಮುಂಚೆಕ್ಕೂ ಯಾವಾಗ ಒಮ್ಮೆ ತಲೆ ತಿರುಗಿ ಬಿದ್ದಿದ್ಲಂತ ಅವಾಗನ ಬ್ಲಡ್ ಟೆಸ್ಟ್ ಮಾಡಿಸ್ರಿ ಅಂತ ಏನೋ ಡಾಕ್ಟರ್ ಅಂತ ಹೇಳಿದ್ನಂತ ಬಿಡು. ಅಲ್ಲ ಕರೆನಾಕಿಗೆ ಏನೋ ಇರ್ಬೋದು, ಆದ್ರೆ ಈಗ ಇವತ್ತು ಮಾಡಕತ್ತಿರ ನಾಟಕ ಅಂತ ನಿಹಾರಿಕಾ ಅಂತಾಳ. ಹಿಂಗಾತ ನೀದೀಗ. ಈಗ ನೀ ಹೇಳೋದು ಖರೆ ಐತಿ. ಈಗ ನಾನು ಹೋಗಿ ಅಲ್ಲೇ ಕಾರ್ಯ ಮಾಡ್ತೀನಂದ್ರೆ ಸಂಪ್ರದಾಯ ಹಂಗೆ ಹಿಂಗೆ ನಮ್ಮ ಮನ್ಯಾಗ ಪದ್ಧತಿ ಇಲ್ಲ ಅಂತ ಚಾಲೂ ಮಾಡ್ತಾಳೆ. ಹೌದಾ? ಈಗ ಇಲ್ಲಿ ಮಾಡುವಂದ್ರೆ ಕಳಿಸ್ವಳ್ಳ ಮತ್ತು ಹ್ಯಾಗೆ ಮಾಡ್ಬೇಕಲ್ಲ ಇದನ್ನು? ಇದು ಒಳ್ಳೆ ಪೇಚಾಟಕ್ಕೆ ಬಂತಲ್ಲ ಸುರೇಶ. ಏನು ಮಾಡ್ಬೇಕಲ್ಲ ಯಪ್ಪ? ಆ ಹುಡುಗರು ಹೋಗಿದ್ವಲ್ಲ ರಮೇಶ ನಿಂತು ಅವ್ರಿಗೂ ಹಚ್ಚ ಹುಚ್ಚ ಮಾಡಿ ಅವು ನಿಂತು ಮಟ್ಟಕ್ಕಿನ ಮ್ಯಾಗ ಓಡಿ ಬಂದವು ಪಾಪ ಸವಿತ ಅವನು. ಹಿಂಗೆ ಮಾಡಿ ಈಕಿದು ಭಾರಿ ಆತಲ್ಲ. ಈಕಿದು ಹ್ಯಾಂಗೆ ಈಕಿನ ಬಗ್ಗ ಬಡಿಯೋದಂತ ಗೊತ್ತಾಗೋಲ್ಲಲ್ಲ ನನಗೆ. ಏನು ಮಾಡೋದು? ಅದರಿ ಅತ್ತಿಯರ ನನಗೂ ದಿಕ್ಕ ತಿಳಿವಲ್ದು. ಹೆಂಗಪ್ಪ ಹಿಂಗಾದ್ರೆ ನಾಳೆ ನನ್ನ ಮಗಳ ಕತ್ತಿ ಹೆಂಗಂತ ನನಗಂಕ್ರು ಚಿಂತತ್ ಬಿಡುತ್ತೆ ಕರೇನ. ಅದು ಎಂಥದ ಚಂದಾಗ ಡಿಸೈನಿಂದ ಜಂಪರ್ ಹಾಕ್ಕೊಂಡಿದ್ಲಂತ್ರಿ ನನ್ನ ಮಗಳು. ಒಮ್ಮಕ್ಳೆ ಬಂದಾಕೇನ ತೆಗಿ ನಮ್ಮನೆ ಹಾಕೋಣಂಗಿಲ್ಲ ಅಂತಂದು ತೋಳಿಲ್ಲಾರ್ದು ಹಾಕ್ಯಂತೇನು ಮದುಮಗಳು ನೀನು ಅಂತಂದು ತೋಳಿದ್ದು ಹಾಕ್ಸಿದ್ಲಂತ. ಮಕ್ಕಳಿಗಾದ್ರೆ ಹೆಣ್ಮಕ್ಳಿಗಾದ್ರೆ 3 ಮಂದಿಗೂ ತೋಳಿಲ್ದೇ ಇರೋದು ಹಾಕ್ಸಿ ಅವರು ಮಸ್ತ್ ತಯಾರಾಗಿ ಗಂಡಂದ್ರನ್ನ ಜೋಡು ಮಾಡಿ ಕಳಿಸಿದ್ಲಂತ. ಈಕೆ ಆದ್ರೆ ಮಗನ ಜೊತೆಗೆ ಸಸಿ ಇರಬಾರ್ದು ಅಂತಂದು ಈಕಿಗೆ ನಿಹಾರಿಕಾಗ ಅಂತ ಪರಿ ಹಿಂಸೆ ಇಕ್ತಾಳಂತ. ಅಂದ್ರೆ ಈಗ ಇದಕ್ಕೆ ನಾವು ದಂಡಂ ದಶಗುಣಂ ಅಂತ ಇರ್ತಾವಲ್ಲ, ಸಾಮ ದಾನ ಭೇದ ಎಲ್ಲನೂ ಮಾಡ್ದಂಗೆ ಈಗ ದಂಡ ಪ್ರಯೋಗ ಮಾಡೋ ಕಾಲ ಅಂತ ಆತು. ಇರಲಿ ಆಕೆ ಕೈಲಿ ಏನು ಮಾಡೋಕ್ಕೆ ಸಾಧ್ಯನ ಅದನ್ನು ಮಾಡಲಿ. ನಮ್ಮ ಕೈಲಿ ಏನು ಮಾಡೋಕ್ಕೆ ಸಾಧ್ಯ ನಾವು ಮಾಡೋದಿಲ್ಲ. ಆಕೆ ಕಾರ್ಯ ಮಾಡೋದನ್ನು ತಪ್ಸೋಕ್ಕೆ ಪ್ರಯತ್ನ ಮಾಡಲಿ, ಕಾರ್ಯನ ಮಾಡೋದಕ್ಕೆ ಪ್ರಯತ್ನ ನಾನು ಮಾಡ್ತೇನೆ. ಇದಕ್ಕೆಲ್ಲ ನಿನ್ನ ಕರ್ಕೊಂಡೋದ್ರ ಬಗ್ಗೆ ಇರಲ್ಲ, ಕರ್ಕೊಂಡು ಹೋಗ್ತೀನಿ. ಬಸ್ಸಾಗ ಫೋನ್ ಮಾಡ್ತೀಯಲ್ಲ, ಬಸ್ಸಾಗ ಫೋನ್ ಮಾಡಿ ಕಾರ್ತಮ್ಮ ಅಂತ ಹೇಳು. ಅಷ್ಟನ್ನತ್ಲಿಗೆ ನಾವು ಹೋಗಿ ಒಂದಿಟ್ಟು ಒಣಾಗ ಹೋಗಿ ಹಿಂಗೆ ಬರ್ತೀನಿ, ಮಾಡ್ತೀನಿ. ಅದು ಹೆಂಗೆ ಈಕಿ ಕಾರ್ಯ ಮಾಡಿಸ್ಕೊಡೋದಲ್ಲ ನಾನು ನೋಡ್ತೇನೆ. ಅಕ್ಕಿ ಮನೆಯಾಗನ ಆಕಿಗೆ ಗೊತ್ತಿಲ್ಲಾರಂಗ ಆಕಿ ಮಗಂದು ಆಕಿ ಸೊಸಿದು ಕಾರ್ಯ ಮಾಡಲಿಲ್ಲ. ನನ್ನ ಹೆಸರು ನೀನು ಅನಸವ ಅಂತನ ಕರಿಬೇಡ. ಏನು ನಿಮ್ಮ ಅವನ ಅಲ್ಲಲ್ಲ ಬರ್ದಿಟ್ಕ ನೀ ಹೋಗಿ ನೀನು ಯೋಚನೆ ಮಾಡಿ ಹೋಗಿ ನೀ ಬಸ್ಸಾಗ ಫೋನ್ ಮಾಡಿ ಬಾ. ನಾ ಒಂದೀಟ್ ಹಿಂಗೆ ಹೋಗಿ ಬರ್ತೀನಿ ಒಳ್ಯಾಕ. ಅಲ್ವೇವ ಮತ್ತೆ ಏನ ಮಾಡಕ್ಕೋಗಿ ಏನ ಮಾಡಿ ಬೇ ಏನ ಅಂತಾರಲ್ಲ. ಏನ ಮಾಡಕ್ಕೋಗಿ ಏನ ಮಾಡಲ್ಲಲ್ಲೋ. ಆಕೆ ಏನು ಮಾಡಕತ್ತಾಳಲ್ಲ ಅದಕ್ಕೆ ಕಲ್ಲಕ್ಕ ಕೊಂತೀನಿ ಅಷ್ಟ ನಾನು. ಈಗ ಆಕಿಗೆ ಆರಾಮಿಲ್ಲ. ಈಗ ಸೊಸಿ ಮನ್ಯಾಗ ಹೊಸ ಸೊಸಿ ಅದಾಳ, ಆಕಿ ಕೈಲಿ ಅಂಜನ ಮುಂಜ ತೊಳ್ಸೋಕ್ಕಾಗಲ್ಲ. ಕೆಲಸ್ತಾರ ಅದಾರ, ಮುಸ್ರಿ ತೊಳೆಯಲ್ಲ ಬಿಡು, ಅವೆಲ್ಲ ನಾನೇನು ಮಾತಾಡೋದಲ್ಲ. ಆದರೂ ಒಬ್ರು ಯಾರ ಬೇಕಲ್ಲ ಮನ್ಯಾಗ, ಹೆಣ್ಮಕ್ಳೂ ಇಲ್ಲ. ಏನಂತಿ ನಾನು ಸವಿತಾ ಹೊಂಟಿವೀಗ ಅಲ್ಲಿಗೆ. ರೀ ನನಗೇನ ಅತ್ ಹೇಳೋದು ಖರೆ ಅನ್ಸತ್ತ. ಹಿಂಗೆ ನಾವು ಸರಳಿಲ್ಲಕಿ ನಾವು ತಿಳ್ಕೊಂಡಂಗೆ ಆಕಿ ಸರಳಿಲ್ಲ ಹೆಣ್ಮಗಳು. ಅತ್ತಿಯರು ಮಾಡಕತ್ತಿರ ಚಲೋ, ಅವ್ರು ಏನು ಮಾಡ್ತಾರೋ ಅವ್ರು ಮಾಡಕ್ಕೆ ಬಿಡೋಣ. ಎಲ್ಲ ನನ್ನ ಮಗಳು ಒಳ್ಳೇದಾಗ್ಲೇನ ಅಂತಲ್ಲ. ಅಲ್ಲ ರೀ, ಇಷ್ಟು ದಿನ ನಾವು ಇವ ಇಂಥ ಪರಿ ಹೇಂತಿ ಅಂತಂತಾನ ಎಲ್ಲ ಹೇಳ್ತಿದ್ದ ಕೇಳ್ತಾನ. ಅವ್ರವ್ವ ಒಂಚೂರು ನಿಟ್ಟಿನಲ್ಲಿ ಸೇರಲ್ಲ ಅಂತ ನಾವು ಖುಷಿಯಿಂದ ಕುಣ್ಕೊಂಡು ಮದುವೆ ಮಾಡೀವಿ. ಇವಾಗ ಹಿಂಗೆ ಉಲ್ಟಾ ಹೊಡೆದ್ರೆ ಮತ್ತೆ ಹ್ಯಾಂಗೆ ಮಾಡೋದು ಮಾರಯ್ಯ ನಾವು? ನೋಡವ, ಮೊದ್ಲು ಬೆಕ್ಕಿಗೆ ಹಾಲಿನ ರುಚಿ ತೋರ್ಸುನು, ಆಮೇಲೆ ಮುಂದೆ ದಾರಿ ಹುಡ್ಕೊನು. ಏನು ಆ ಕೇಟ ಮಾಡಿದ್ರು ಆಕೆ ಬುದ್ಧಿ ಏನಂತ ಅವಂಗೂ ಗೊತ್ತಿರುತ್ತ. ಈಗ ಹೊಸದ್ರಾಗ ಅಗಸ ಎತ್ತೆ ತೆಗಿತಾನ್ಲೆ ಹಂಗೆ ಅವ್ರವ್ವ ಅಪ್ರೂಪಕ್ಕೆ ಪ್ರೀತಿ ತೋರ್ಸಾಳಲ್ಲ, ಅವ್ರವ್ ಮಾಡೋದೆಲ್ಲ ಸರಿ ಅನ್ಸೈತ ಅವಂಗ. ಬರ್ತಾನೆ ದಾರಿಗೆ ಆ ಹುಡುಗ ಹಂಗಿಲ್ಲ. ನೀ ಪೇಚಾಡ್ಬೇಡ, ನಾ ಅದ್ದೀನಿ ನೀ ಮತ್ತಿ ಏನವ ಯವ್ವ ನನಗಂಕರು ಇವೆಲ್ಲ ತಲೆ ಕರೆನ ಅಲ್ಲ. ಏನು ಬೇ ಯವ್ವ ಈಗಿನ ಕಾಲದಾಗ ಏನೇನೆಲ್ಲ ಯೋಚನೆ ಮಾಡ್ತಾರೆ ಬೇ. ಯವ್ವ ಅಯ್ಯ ಯಪ್ಪ, ನೀ ತಿಳ್ಕೊಂಡಷ್ಟು ಹಗರಿದ್ದಿಲ್ಲಪ್ಪ ನಿಮ್ಮಮ್ಮ. ನಮ್ಮ ಅತ್ತಿ ನನ್ನ ಅತ್ತಿಗಳಲ್ಲ. ಅಯ್ಯೋ ಯಪ್ಪ, ನೀನು ಚಾಪ್ಟರ್ ನಿಮ್ಮಮ್ಮ. ಅಯ್ಯೋ ಈಗೆಲ್ಲ ಗೊತ್ತೇನೆ, ಈಗೆಲ್ಲ ಟಿವಿ ಅದು ಇದು ಬಂದು ಇವ್ರಿಂಥ ಕಳ್ಳಕಂತ್ರಿ ಆಟ ಆಡ್ತಾರನ್ನೋದು ಕೊನೆಗೆ ಗೊತ್ತಾಗತ್ತ. ಅವಾಗ ಇನ್ನ ನಿಹಾರಿಕ ಈಗ 24-26 ವರ್ಷದಾಗದಾಳ. ಏನು ನಾವೆಲ್ಲ ಹೊಸ್ತಾರಪ್ಪ 12-13 ವರ್ಷದ ಮಳ್ಳು ನಾವು. ನಮ್ಮಂತರಿಗೆ ನಮ್ಮ ಅತ್ತಿಯರು ಚಳ್ಳಣ್ಣಲ್ಲ ಯವ್ವ, ಎಲ್ಲ ಊರಾಗಿರೋ ಇರೋಬರೋ ಹಣ್ಣೆಲ್ಲ ತಿನ್ಸ್ಯಾರ ನೋಡು. ಅಂತ ಪರಿ ಉರ್ಸ್ಕೊಂಡ್ರ. ನೀ ತಿಳ್ಕೊಂಡಿದ್ದಿ ಆಗಿನಾರು ಏನು ಹಗುರಿದ್ದಿದ್ದಿಲ್ಲಪ್ಪ, ಕಮ್ಮಿ ನೀರ ಮುಣುಗ್ತಿದ್ದಿಲ್ಲ. ಆಗ್ನಾರು ಸಮುದ್ರ ಕರ್ಕೊಂಡೋಗಿ ಮುಣಗಿಸ್ಬೇಕು ಅವ್ರನ್ನ. ಈಗಿನ್ಯಾರು ಹೆಂಗದಾರ ಅಂದ್ರೆ ಈಗಿನ್ಯಾರು ಅವ್ರ 400 ಬೀಸು, ಇವ್ರ ಡಬಲ್ ಆಟ.
ನಾನೇನು ನಮ್ಮ ಅದ್ರಾಗ ಒಬ್ಬೇಕಿರ್ತಿದ್ದಿಲ್ಲಪ್ಪ ಅತ್ತಿ, ಈಗ ಒಬ್ಬೇಕೆ ಅತ್ತಿ. ಎಲ್ಲ ಕೂಡು ಕುಟುಂಬನ, ಎಲ್ಲ ದೊಡ್ಡ ದೊಡ್ಡ ಸಂಸಾರ, ದೊಡ್ಡ ದೊಡ್ಡ ಕಮ್ತದ ಮನಿ, ರೈತಾಪಿ ಮನಿ, ಹ್ಯಾಗ 3 ಹೊತ್ತು ದಗದ ಮಾಡಿದ್ರೆ ಕೂಡು. ಅದ್ರಾಗ ಒಬ್ಬೇಕಿರ್ತಿದ್ದಿಲ್ಲ. ದೊಡ್ಡ ಅತ್ತಿ, ಸಣ್ಣ ಅತ್ತಿ, ಹಣೆ ಅತ್ತಿ, 3ನೇ ಅತ್ತಿ, 4ನೇ ಅತ್ತಿ. ಯಪ್ಪ ತುಸು ಉರ್ದಿಲ್ಲಪ್ಪ ನಾವು, ತುಸು ಉರ್ದಿಲ್ಲ. ಇಡ ಮುಂಜಾನೆ ಏನಿಲ್ಲ, ಎದ್ದೆದ್ದರ ಒಬ್ಬರು ರೊಟ್ಟಿ ಹಂಚಿಡ್ಬೇಕು. ಏನು ಈಗ ಎಲ್ಲ ಬ್ಯಾರೆ ಆಗಿ ಎಲ್ಲ ಹರಿದು ಹಂಚಿ ಹೆಂಗೆ ಆಗಿವಿ. ನಾವು ನಡೆಯಕ್ಕೆ ಬಂದಾಗ ಮೊದ್ಲು ಮದುವೆ ಆಗಿ ಅವಾಗ ನಾವು ಕಮ್ಮಿ ಉರ್ದಿಲ್ಲ ಅಂದ್ರೆ ನಿಮ್ಮ ಅಪ್ಪ ಮೇಲೆ ಹಾಕಿ ನಿಮ್ಮ ಅತ್ತೆದಾಳ ಸ್ವಾದ್ರತೆ ಅವರಿಬ್ಬರ ಇವರು. ಆದ್ರೆ ಅವರು ನಮ್ಮ ಮಾವ ಗಂಡ ತಮ್ಮಗಳು ಅವರೆಲ್ಲ ಭಾಳ ಮಂದಿಯಪ್ಪ, ಅವ್ರು ಭಾಳ ಮಂದಿ. ನಮ್ದೊಂದು ಸಂಸಾರ. ಈಗ ನಮ್ಮ ಅತ್ತಿಗೆ ಅವ್ರಿಗೆ ಆಗ ಮನ್ಯಾಗ ಇನ್ನೊಂದು ಮುದುಕಿತ್ತು, ಅದರ ಇತ್ತು ಬಂಡ ಬೈಯೋದದು. ಬಾಯಿ ತೆಗೆದ್ರೆ ಬೇಗಳಾಕೀಗ ಏನೋ ನಾವು ಇಬ್ಬದಿಗೆ ಮುದುಕಿ ಅಂತ ಜ್ಞಾನ ಅಂತರ ಕೈಯಾಗ ಅನಿಸ್ಕೊಂಡು ಅವಾಗ ಹೆಂಗಂದ್ರೆ ದಾರಿ ಇರ್ತಿದ್ದಿಲ್ಲ. ಮನ್ಯಾಗ ಹೋಗಿ ತವ್ರ ಮನೆಗೆ ಹೇಳಿದ್ರೆ ಏನು ಮಾಡಿ, ತವ್ರ ಮನೆಗೆ ಹೇಳಿದ್ರೆ ಅವೆಲ್ಲ ಸಹಜ. ಹೋಗಿ ಅನ್ಸರ್ಷನ್ ಬಾಳೆ ಮಾಡಂತ ಬಂತಂದು ಗಂಡ ಮನೆಗೆ ಬಿಡ್ರಪ್ಪ. ತಲೆಕೇಶ ಬಿಡ, ನಾ ಶುದ್ಧ ಮಾಡ್ತೀನಿ. ನಡ್ರಿ, ನೀ ಬಸ್ಸೇ ಫೋನ್ ಮಾಡಿ ನಡಿ.